ಓಂ ಶ್ರೀ ಸವಿರುಚಿ ಚಾನೆಲ್ನ ವೀಕ್ಷಕರಿಗೆಲ್ಲ ನಾನು ಶಕುಂತಲಾ ಮಾಡುವ ಸ್ವಾಗತ ಸುಸ್ವಾಗತ. ಇವತ್ತು ಕಾಬೂಲಿ ಕಡಲೆಯನ್ನು ಉಪಯೋಗಿಸಿ ಪಂಜಾಬಿ ಚೋಲೆ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಇದರಲ್ಲಿ 1/4 kg ಕಾಬೂಲಿ ಕಡಲೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು 7 ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಇನೋ ಸಾಲ್ಟ್ ಅನ್ನು ಹಾಕಿ ಕುಕ್ಕರಿನಲ್ಲಿ 4 ರಿಂದ 5 ಸೀಟಿಗಳ ಕಾಲ ಇಟ್ಟು ಬೇಯಿಸೋಣ. ಕಾಬೂಲಿ ಕಡಲೆಯಲ್ಲಿರುವ ನೀರಿನ ಅಂಶವನ್ನು ನಾನು ಒಂದು ಪಾತ್ರದಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ. ಅದು ಮತ್ತೆ ಉಪಯೋಗಿಸೋಣ. ಈಗ ಗ್ಯಾಸನ್ನು ಹಚ್ಚಿ ಅದರ ಮೇಲೆ ಒಂದು ಬಾಣಲೆಯನ್ನು ಇಡಿ. ಬಾಣಲೆ ಬಿಸಿಯಾಗುತ್ತಿದ್ದ ಹಾಗೆ ನಾವು ಎಣ್ಣೆಯನ್ನು ಹಾಕಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಜೀರಿಗೆಯನ್ನು ಹಾಕೋಣ. ಈಗ ಜೀರಿಗೆಗೆ ಡಾರ್ಕ್ ಬ್ರೌನ್ ಕಲರ್ ಬಂತು. ಈಗ ಕಾದಿದೆ ಇದು. ಈಗ ಸ್ವಲ್ಪ ಹಿಂಗನ್ನು ಹಾಕೋಣ. ಈಗ ನೀರುಳ್ಳಿ, ಗ್ಯಾಸ್ ಹೈ ಫ್ಲೇಮಲ್ಲಿ ಇಡಬೇಕು. ಈಗ ಪುಲಾವ್ ಎಲೆ, ಏಲಕ್ಕಿ ಹಾಗೂ ಚಕ್ಕೆಯನ್ನು ಹಾಕುತ್ತಿದ್ದೇನೆ. ಈಗ ಈರುಳ್ಳಿಯು ಬ್ರೌನ್ ಕಲರ್ಗೆ ಬಂದಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಮಿಕ್ಸ್ ಮಾಡುತ್ತಿರಬೇಕು. ಈಗ ಟೊಮೆಟೊ ಪ್ಯೂರೆ, ಈಗ ಟೊಮೆಟೊ ಪ್ಯೂರೆ ಹಸಿ ವಾಸನೆ ಹೋಗಿದೆ. ಈಗ ಹಲ್ದಿ ಪೌಡರ್, ಅಚ್ಚ ಖಾರದ ಪುಡಿ, ಹಸಿಮೆಣಸು, ಧನಿಯಾ ಜೀರಾ ಪೌಡರ್, ಗರಂ ಮಸಾಲ. ಈಗ ಕಾಬೂಲಿ ಕಡಲೆಯನ್ನು ಬೇಯಿಸಿದ ನೀರು ಸ್ವಲ್ಪ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ಉಪ್ಪನ್ನು ಹಾಕೋಣ. ಈಗ ಡ್ರೈ ಮ್ಯಾಂಗೋ ಪೌಡರನ್ನು ಹಾಕೋಣ. ಇದಕ್ಕೆ ಅಮ್ಚೂರ್ ಪೌಡರ್ ಅಂತ ಕೂಡ ಹೇಳುತ್ತಾರೆ. ಡ್ರೈ ಮ್ಯಾಂಗೋ ಪೌಡರ್ ಅಥವಾ ಅಮ್ಚೂರ್ ಪೌಡರ್. ಈಗ ಬೇಯಿಸಿದ ಕಡಲೆಯನ್ನು ಹಾಕೋಣ ಮತ್ತು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ನಿಮಗೆ ಸ್ವಲ್ಪ ತಿಕ್ ಗ್ರೇವಿ ಬೇಕಾದರೆ ಸ್ವಲ್ಪ ಇದನ್ನು ಜಜ್ಜಿಕೊಳ್ಳೋಣ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡೋಣ. ಈಗ ಇದು ಆಗಿದೆ. ಗ್ಯಾಸನ್ನು ಬಂದ್ ಮಾಡಿಕೊಳ್ಳೋಣ. ಈಗ ಚೋಲೆ ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.